ತುಂಬಾ ಸ್ಪೀಡ್ ಇರುತ್ತೆ ಮಿಷಿನ್, ಮತ್ತೆ ಬೇಗ ರಿಪೇರಿಗಳು ಬರಲ್ಲ, ಮತ್ತೆ ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ, ಸ್ಪೀಡ್ ಎಲ್ಲ ಹೆವಿ ಇರುತ್ತೆ. 17,500 ಆಗುತ್ತೆ, 14,500 ಕೊಡ್ತಾ ಇದ್ದೀವಿ. ಇದು ಸ್ವಲ್ಪ ಹೆವಿ ಬರುತ್ತೆ, 6 HP ಇಂಜಿನ್ ಬರುತ್ತೆ, ಒಳ್ಳೆ ಬ್ರಾಂಡ್ ಚೆನ್ನಾಗಿದೆ ಫಾರ್ಚೂನ್. ಇದು ಬಂದು ನಿಮ್ಗೆ 7 HP ಬರುತ್ತೆ, ಮತ್ತೆ ಸ್ಪೀಡ್ ಎಲ್ಲ ಚೆನ್ನಾಗಿರುತ್ತೆ. ಇದು ನಿಮ್ 33,000 ಕೊಡ್ತಿದೀವಿ. ಏನು ಕಂಪ್ಲೇಂಟ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏನೇ ಇದ್ರೂ ನಾವೇ ರೆಡಿ ಮಾಡ್ಕೊಡ್ತೀವಿ. ಇದು ಬಂದು ಜರ್ಮನ್ ಐಟಮ್, ಕ್ವಾಲಿಟಿ ಚೆನ್ನಾಗಿದೆ, ನಂಬರ್ 1 ಕ್ವಾಲಿಟಿ ಇದೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು ನಾನು ಎಲ್ಲಿದ್ದೀನಿ ಅನ್ನುವಂಥದ್ದು. ಬಟ್ ತುಮಕೂರಿನ ಬೈರಗುಂಡ್ಲು ಅನ್ನೋ ಗ್ರಾಮದಲ್ಲಿದ್ದೀನಿ. ಸೊ ಇಲ್ಲಿ ವಿನಯ್ ಅನ್ನೋರನ್ನ ನಾನು ನಿಮ್ಗೆ ಪರಿಚಯಿಸ್ತೀನಿ. ಸುಮಾರು 3 ವರ್ಷದಿಂದ SLV ಅಗ್ರಿ ಹೌಸ್ ಅನ್ನುವಂಥ ಒಂದು ಶಾಪ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಇವರು ರೈತರಿಗೆ ಒಂದಷ್ಟು ಕೃಷಿ ಉಪಕರಣಗಳನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿರುವಂತಹ ಕೃಷಿ ಉಪಕರಣಗಳ ಬಗ್ಗೆ ಏನು ಡೀಟೇಲ್ಸ್ ಅನ್ನ ಕೊಡ್ತಾರೆ, ಏನು ಎತ್ತ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಸೊ ಅದರ ಒಂದು ಸ್ಪೆಷಾಲಿಟಿ ಆಗಿರ್ಬೋದು, ಇನ್ ಡೀಟೇಲ್ ಆಗಿ ಯಾವುದು ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ. ಅಂದ್ರೆ ನಾವ್ ಇನ್ ಕೇಸ್ ಈಗ 1 ಎಕರೆ ಅಥವಾ 5 ಎಕರೆ ಮಾಡ್ತೀವಿ ಅಂತಂದ್ರೆ ನಮ್ಗೆ ಕೃಷಿ ಉಪಕರಣಗಳು ಬೇಕೇ ಬೇಕು. ಆದ್ರೆ ಬೆಸ್ಟ್ ಯಾವುದು ಅನ್ನುವಂಥ ಒಂದಷ್ಟು ಡೌಟ್ಸ್ ನಿಮ್ಗೆ ಇದ್ದೇ ಇರುತ್ತಲ್ವಾ. ಸೊ ಆ ಡೌಟ್ ಅನ್ನ ಇವತ್ತು ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಬನ್ನಿ ವಿನಯ್ ಅವರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಶಾಪ್ ಅಲ್ಲಿ ನಮಗೆ ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಈಗ ಕೃಷಿ ಉಪಕರಣಗಳು ರೈತರಿಗೆ ಬೇಕೇ ಬೇಕಾಗುತ್ತೆ. ಬಿಕಾಸ್ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತೂ ಎಲ್ರಿಗೂ ಕೂಡ ಇದ್ದೇ ಇದೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹುಶಃ ನಮಗೆ ಸಾಕಷ್ಟು ವರ್ಷಗಳ ಕಾಲ ನಮಗೆ ಕೃಷಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈಗ ಫಾಸ್ಟ್ ಮೂವಿಂಗ್ ಅಲ್ಲಿ ಇರುವಂತಹ ಉಪಕರಣ ಯಾವುದು ಸರ್, ಏನು ಎತ್ತ ಅಂತ ಸ್ಪೆಷಾಲಿಟಿ ತೋರಿಸಬಹುದಾ? ಓಕೆ. ನಮ್ ಕಡೆ ಜಾಸ್ತಿ ಅಡಿಕೆ ಬೆಳೆ ಜಾಸ್ತಿ, ಬ್ರಷ್ ಕಟ್ರು ಜಾಸ್ತಿ ಮೂವಿಂಗ್ ಮಾಡ್ತಾರೆ, ಮತ್ತೆ ವೀಡರು, ಮತ್ತೆ ವಾಟರ್ ಪಂಪ್ಗಳು, ಈ ತರದ್ದೆಲ್ಲ ಸ್ಪ್ರೇಯರು, ಈ ತರ ಎಲ್ಲ ಯೂಸ್ ಮಾಡ್ತಾರೆ. ಓಕೆ. ಸೊ ಈಗ ನಾವು ಬ್ರಷ್ ಕಟರ್ ಬಗ್ಗೆ ಮಾತನಾಡೋದಾದ್ರೆ ಇದು ಯಾವ ಮಾಡೆಲ್, ಏನು ಎತ್ತ ಅಂತ ಹೇಳ್ಬೋದಾ? ಎಷ್ಟು ಮಾಡೆಲ್ಸ್ ಇದೆ ಮೇಡಮ್? ಸ್ಟಿಲ್ ಅಲ್ಲಿ 4 ಐಟಮ್ ಇದೆ, ಮೇಡ್ ಇನ್ ಜರ್ಮನ್ ಐಟಮ್ ಇದೆ. ಸೊ ಜರ್ಮನ್ ಏನಕ್ಕೆ ಸರ್? ಮೇಡಮ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಏನಂದ್ರೆ ಬೇಗ ಹಾಳಾಗಲ್ಲ, ತುಂಬಾ ಸ್ಪೀಡ್ ಇರುತ್ತೆ ಮಿಷಿನ್, ಮತ್ತೆ ಬೇಗ ರಿಪೇರಿಗಳು ಬರಲ್ಲ, ತುಂಬಾ ಯೂಸಬಲ್ ಜಾಸ್ತಿ ಆಗುತ್ತೆ. ಆ ತರ ಲೋಕಲ್ ಆದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ, ಸ್ಪೀಡ್ ಎಲ್ಲ ಹೆವಿ ಇರುತ್ತೆ, ಅದರಿಂದ ಯೂಸ್ ಮಾಡ್ತಾರೆ ಮೇಡಮ್. ಓಕೆ. ಸೊ ಈಗ ಮಾಡೆಲ್ ವೈಸ್ ಹೇಳ್ತಾ ಹೋಗ್ಬೋದು ಸರ್, ಯಾವ್ದು ಯಾವ್ದು ಏನೇನಿದೆ ಅಂತ? ಮೇಡಮ್ ಇದು 3001 ಅಂತ 1.5 HP ಬರುತ್ತೆ ನಿಮ್ಗೆ. ಇದು MRP ಬಂದು 17,500 ಆಗುತ್ತೆ. ನಾವು ಕಸ್ಟಮರ್ಗೆ 14,500 ಕೊಡ್ತಾ ಇದೀವಿ. ಓಕೆ. ಸೊ ಇದು ಹೆಂಗೆ, ಏನು ಪಂಪು ಹೆಂಗೆ ವರ್ಕ್ ಆಗುತ್ತೆ? ಮೇಡಮ್ ಏನಿಲ್ಲ, ಆರಾಮ್, ತುಂಬಾ ಈಸಿ. 1.25 ಲೀಟರ್ ಪೆಟ್ರೋಲ್ ಹಿಡಿಯುತ್ತೆ, ಮತ್ತೆ ನಮ್ದೇ ಬ್ರ್ಯಾಂಡ್ ಇದೆ, ಒಂದು ಆಯಿಲ್ ಇದೆ ಸ್ಟಿಲ್ ಅಂತ. ಆ ಬ್ರ್ಯಾಂಡ್ ಆಯಿಲ್ ಯೂಸ್ ಮಾಡಿದ್ರೆ 1 ಲೀಟರ್ ಪೆಟ್ರೋಲ್ 2 ಗಂಟೆ 2.25 ಗಂಟೆ ಮೈಲೇಜ್ ಬರುತ್ತೆ. ಏನಾದ್ರು ಬೇರೆದ್ ಯೂಸ್ ಮಾಡಿದ್ರೆ ಬಟ್ ಕಮ್ಮಿ ಬರುತ್ತೆ, ಬಟ್ ಲೈಫ್ನು ಕಮ್ಮಿ ಬರುತ್ತೆ. ನಮ್ ಬ್ರ್ಯಾಂಡೇ ಇದೆ ಸ್ಟಿಲ್ ಅಂತ, ಅದ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾ ಲೈಫ್ ಬರುತ್ತೆ, ಚೆನ್ನಾಗಿರುತ್ತೆ. ಓಕೆ. ಸೊ ಇದೇನು ಹೆಂಗೆ, ಇದು ಹರ್ತ ಹೆಂಗಿರುತ್ತೆ, ಹೆಂಗ್ ವರ್ಕ್ ಆಗುತ್ತೆ? ಮೇಡಮ್ ಎಷ್ಟು ದಪ್ಪ ಇದ್ರೂನು, 1-2 ಬೆರಳು ದಪ್ಪ ಇದ್ರೂನು ಆರಾಮಾಗಿ ಕಟ್ ಆಗುತ್ತೆ. ಈ ವೈರಲ್ಲೇನೆ ಯೂಸ್ ಮಾಡ್ಬೇಕು ಇದನ್ನ, ಚೆನ್ನಾಗಿದೆ. ಮತ್ತೆ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಬಂತು ಅಂತಂದ್ರೆ, ಪ್ರಾಬ್ಲಮ್ ಬಂದ್ರೆ ನಮ್ದೇ ಸರ್ವಿಸ್ ಇದೆ, ಎಲ್ಲ ಸೇಲ್ಸ್ ಸರ್ವಿಸ್ ಇಲ್ಲೇ ಇದೆ. ಮತ್ತೆ ಏನಾದ್ರೂ ತುಂಬಾ ಪ್ರಾಬ್ಲಮ್ ಆಗಿದ್ರೆ ಅಲ್ಲೇ ಸರ್ವಿಸ್ ಕೊಡ್ತೀವಿ ಮನೆ. ಸೊ ಗಂಟೆಗೆ ಎಷ್ಟು ಕೆಲಸ ಮಾಡ್ಬೋದು ಸರ್? ಗಂಟೆಗೆ ಮೇಡಮ್ 1 ಲೀಟರ್ ಪೆಟ್ರೋಲ್ ಅಲ್ಲಿ ಮಿನಿಮಮ್ ಅಂದ್ರೆ 3/4 ಎಕರೆ ಹೊಡಿಬಹುದು. ಜಾಸ್ತಿ ತುಂಬಾ ಕಳೆ ಇದ್ರೂ 3/4 ಎಕರೆ ವರ್ಕ್ ಮಾಡಬಹುದು. ಓಕೆ. ಸೊ ಒನ್ಸ್ ಈಗ ತಗೊಂಡ್ಮೇಲೆ ಬೇರೆ ಏನ್ ಮೇಂಟೆನೆನ್ಸ್ ಬರುತ್ತೆ ಸರ್ ಇದರಲ್ಲಿ? ಕ್ಲೀನಿಂಗ್ ಆತರ ಏನಾದ್ರೂ ಇದೆಯಾ, ಹೆಂಗೆ? ಏನಿಲ್ಲ ಮೇಡಮ್, ಮಾಮೂಲಿ ಹುಲ್ಲು ಹೊಡೆಯೋದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಏನಾದ್ರೂ ರೋಜಿ ಗಿಡ ತೋಟದಲ್ಲಿ ಪಕ್ಕದಲ್ಲಿ ಬೆಳೆದಿದೆ, ಆ ರೋಜಿ ಗಿಡ ಎಲ್ಲ ಬ್ಲೇಡ್ ಬರುತ್ತೆ, ವೀಲು, ಆ ವೀಲ್ ಹಾಕೊಂಡು ಯೂಸ್ ಮಾಡಬಹುದು. ಎರಡಕ್ಕೂ ಯೂಸ್ ಆಗುತ್ತೆ. ಓಕೆ. ಸೊ ಅದರ ನೆಕ್ಸ್ಟ್ ಮಾಡೆಲ್ ಯಾವುದು ಸರ್? ನೆಕ್ಸ್ಟ್ ಮಾಡೆಲ್ 2 HP ಬರುತ್ತೆ, 230 ಅಂತ ಬರುತ್ತೆ ಮೇಡಮ್. ಅದು ಸ್ವಲ್ಪ ಹೆವಿ ಇರುತ್ತೆ, ಇದಕ್ಕಿಂತ ಸ್ವಲ್ಪ ಹೆವಿ ಇರುತ್ತೆ, ಬಟ್ ಸ್ಪೀಡು ಇದಕ್ಕಿಂತ ಹೆವಿ ಇರುತ್ತೆ, ಇದು ಜಾಸ್ತಿ. ಮೇಡಮ್ ಜಾಸ್ತಿ ಇರುತ್ತೆ. ಸೊ ಬೇರೆ ಸ್ಪೆಷಾಲಿಟಿ ಏನ್ ಸರ್? ಈಗ ನಾವ್ ಇದನ್ನ ಬಿಟ್ಟು ತಗೋತೀವಿ ಅಂತಂದ್ರೆ ಏನ್ ಸ್ಪೆಷಾಲಿಟಿ ಇದ್ರಲ್ಲಿ ಸಿಗುತ್ತೆ ನಮ್ಗೆ? ಇದರಲ್ಲಿ ಎಡ್ ಎಲ್ಲ ಹೆವಿ ಬರುತ್ತೆ, ಮತ್ತೆ ವೈರ್ ರೋಪ್ ಎಲ್ಲ ಜಾಸ್ತಿ ಕಂಪೇರ್ ಟು ದಟ್ ಇದರಲ್ಲಿ ನಮಗೆ ಜಾಸ್ತಿ ಆಗುತ್ತೆ, ಮತ್ತೆ ಲೈಫ್ ಜಾಸ್ತಿ ಬರುತ್ತೆ. ಇದು ನೆಕ್ಸ್ಟ್ ಮೆಟೀರಿಯಲ್ ಬಂದ್ರೆ 2.5 HP ಬರುತ್ತೆ. 2.5 HP ಇದು ಅದಕ್ಕಿಂತ ಸ್ವಲ್ಪ ಹೆವಿ ಇರುತ್ತೆ, ಮೆಟೀರಿಯಲ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಮತ್ತೆ ವೆಯ್ಟ್ ಅದಕ್ಕೂ ಸ್ವಲ್ಪ 1/2 kg ವೇರಿಯೇಷನ್ ಇರುತ್ತೆ. ಟೋಟಲ್ ಎಷ್ಟು ಕೆಜಿ ಬರುತ್ತೆ ಈಗ? ಇದು ನಿಮ್ಗೆ 6.5-7 kg ಬರುತ್ತೆ. ಇದು ಸ್ವಲ್ಪ 7.5-7.25 ಬರುತ್ತೆ ಮೇಡಮ್. ನೆಕ್ಸ್ಟ್ ಬಂದು 250 ಅಂತ ಬರುತ್ತೆ. 250 ಅಂತ ಬರುತ್ತೆ, ಇದಕ್ಕಿಂತ ಇದು ಹೆವಿ ಇರುತ್ತೆ, ಬಟ್ ಏನಂದ್ರೆ ಇದು RPM ಜಾಸ್ತಿ ಇರುತ್ತೆ, ಮಿಷಿನ್ RPM ಜಾಸ್ತಿ ಇರುತ್ತೆ. ಇದಕ್ಕಿಂತ ಇದು ಸ್ಪೀಡ್ ಜಾಸ್ತಿ ಇರುತ್ತೆ. ಬೇರೆ ಇದ್ರದ್ದು ಏನೇನು ಕ್ವಾಲಿಟೀಸ್ ಇದೆ? ಈಗ ಕ್ವಾಲಿಟಿ ಎಷ್ಟಕ್ಕೆ ತಗೋಬಹುದು
ಮೇಡಮ್ ಇದು ಬಂದು ನಿಮ್ಗೆ 33,000 ಕಸ್ಟಮರ್ ಕೊಡ್ತಿದೀವಿ. ಹಾ. MRP ಬಂದು 37-38 ಸಾವಿರ ಇದೆ. ಸೊ ಏನಾದ್ರು ಸಬ್ಸಿಡಿ ಏನಾದ್ರು ಇದೆಯಾ ಅಣ್ಣ ಗವರ್ಮೆಂಟ್ ಅಥವಾ ನೀವೇನಾದ್ರೂ ಡಿಸ್ಕೌಂಟ್? ಮೇಡಮ್ ರೈತರು ಮಾಡಿಸ್ಕೊಂಬಂದ್ರೆ ಆ ತರ ಕೊಡ್ತೀವಿ. ಹಾ. ರೈತರು ಕೃಷಿ ಇಲಾಖೆಯಲ್ಲಿ ಮಾಡಿಸಿದ್ರೆ ಕೊಡ್ತೀವಿ ನಾವು. ಓಕೆ. ಮತ್ತೆ ಇದು ಹೆಡ್ ಬಂದು ಅಗಲ ಇದೆ, ದಪ್ಪ ಇದೆ ಜಾಸ್ತಿ. ವೈರು ತುಂಬಾ ಜಾಸ್ತಿ ಸುತ್ತಬಹುದು. 1 ಅವರ್ ಏನು ಇದಕ್ಕೂ ಬ್ಲೇಡ್ ಬರುತ್ತೆ ಮತ್ತೆ ವೈರು ಬರುತ್ತೆ, ಎರಡು ಯೂಸ್ ಆಗುತ್ತೆ. ಓಕೆ. ಸೊ ಫಸ್ಟ್ ನಾವು ಆ ಮಾಡೆಲ್ ತಗೊಳ್ಳೋದಾದ್ರೆ ವೈರ್ ಇಲ್ಲ. ವೈರು ಎಲ್ಲದಕ್ಕೂ ಸ್ಪೇರ್ ತಗೊಬೇಕು ಮೇಡಮ್. ಹಾ, ಹಾ. ವೈರು ಮತ್ತೆ ಆಯಿಲ್ ಎರಡಕ್ಕೂ. Okay, ಹಾ. ಬಟ್ ಈ ನಮ್ ಕಂಪ್ನಿ ಯೂಸ್ ಮಾಡಿದ್ರೆ ಸ್ಟಿಲ್ ಆಯಿಲ್ ಹಾ. ಮೈಲೇಜ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ 1 ಇಯರ್ ವಾರಂಟಿ ಸಿಗುತ್ತೆ. ಸೊ ಈಗ ಬ್ರಷ್ ಕಟ್ಟರ್ ಆದ್ಮೇಲೆ ನೆಕ್ಸ್ಟ್ ಫಾರ್ಮರ್ಸಿಗೆ ಏನ್ ಜಾಸ್ತಿ ಬೇಕಾಗಿರೋದನ್ನ? ನೆಕ್ಸ್ಟ್ ಔಷಧಿ ಸ್ಪ್ರೇಯರ್ ಯೂಸ್ ಮಾಡ್ತಾರೆ, ಈ ಹೌದು, ತರ ಹೌದು. ಸ್ಪ್ರೇಯರ್ ಹಾ. ಯೂಸ್ ಮಾಡ್ತಾರೆ. ಸೊ ಈಗ ಔಷಧಿ ಸ್ಪ್ರೇಯರ್ ಅಂತ ಬಂದಾಗ ಅದು ಎಷ್ಟು ಲೀಟರ್ದು? ಮೇಡಮ್ ಇದು ಬಂದು ನಿಮ್ಗೆ 20 ಲೀಟರ್ ಹಿಡಿಯುತ್ತೆ. ಓಕೆ. ಸೊ ಮಿನಿಮಮ್ ಅಂದ್ರೆ ಎಷ್ಟು ಲೀಟರ್ ಇಂದ? ಈಗ ನನ್ನ ಹತ್ರ ಈಗ ಒಂದು ಅರ್ಧ 16 ಎಕರೆ ಇದೆ, ಅರ್ಧ ಎಕರೆ 1 ಎಕರೆ ಇದೆ ಅಂತಂದ್ರೆ ಎಷ್ಟು ಕಮ್ಮಿ? ಮೇಡಮ್ ಅರ್ಧ ಲೀಟರ್ ಇಂದ ಇದು 16 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದು ಏನೇನ್ ಸ್ಪೆಷಾಲಿಟಿ? ಮೇಡಮ್ ಇದು ಬಂದು ನಿಮ್ಗೆ ಒಂದು ಸಿಂಗಲ್ ಹಾ. 1.5 HP ಬರುತ್ತೆ. Okay. ಬ್ಯಾಕ್ ಪ್ಯಾಕ್ ಬರುತ್ತೆ. ಇದು ಹಾ. ವಾಟರ್ ಮತ್ತೆ ಮೋಟರ್ ಎರಡು ಬೆನ್ನಲ್ಲೇ ಇರುತ್ತೆ. ಇದು ಬಂದು ಓಕೆ. ಇದು ರೈತರಿಗೆ ಆಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಈಗ ಹೌದು. ಇದಕ್ಕೆ ಓಸ್ ಪೈಪ್ ಬರಲ್ಲ, ಹಾ. ಬಟ್ ಬ್ಯಾಕ್ ತಗೊಳಕೊಂಡು ಹಂಗೆ ಆರಾಮಾಗಿ ಹೊಡೆಯೋದು. ಸರ್ ಈಗ ಫಸ್ಟ್ ನೀವು ಇದ್ರ ಬಗ್ಗೆ ಹೇಳಿದ್ರಲ್ವಾ ಸ್ಪ್ರೇಯರ್, ಇದ್ರಲ್ಲಿ ಏನು ಲಿಕ್ವಿಡ್ ಮಾತ್ರನಾ ಅಥವಾ ನಾರ್ಮಲ್ ಬೇರೆನೂ ಯೂಸ್? ಇಲ್ಲ ಮೇಡಮ್, ಲಿಕ್ವಿಡ್ ನ ಮಾತ್ರ ಯೂಸ್ ಮಾಡಕ್ಕೆ. ಓಕೆ. ಮತ್ತೆ ಏನಾದ್ರೂನು ಮನೆ ಹತ್ರ ಕಳೆ ಬೆಳೆದಿದ್ರೆ ಆ ತರ ಔಷಧಿ ಯೂಸ್ ಮಾಡಕ್ ಆಗುತ್ತೆ. ಹಾ. ಸೊ ಇದು ಎಷ್ಟು ತನಕ ಭಾರ ಎಷ್ಟು ಹಿಡಿಯುತ್ತೆ? ಮೇಡಮ್ ಭಾರ ಬಂದು ನಿಮ್ಗೆ ಒಂದು 16-17 kg ಬರುತ್ತೆ, ಓಕೆ. ವಾಟರ್ ಎಲ್ಲ ಸೇರಿಸಿ. ಹಾ. ಓಕೆ. ಓಕೆ. ಸೊ ನೆಕ್ಸ್ಟ್ ಬೇರೆ ಯಾವ್ದಿದೆ ನಮಗೆ ನೆಕ್ಸ್ಟ್ ಸ್ಪ್ರೇಯರ್? ಇದಿದೆ. ಇದು ನಿಮ್ಗೆ 15 ಅಡಿ ಪೈಪ್ ಬರುತ್ತೆ. ಒಂದು ಚಿಕ್ಕ ಬಿನ್ಗೆಲ್ ಇಟ್ಬಿಟ್ಟು ಡಬಲ್ ಪಂಪ್ ಡಬಲ್ ಬ್ಯಾಟ್ರಿ ಬರುತ್ತೆ. ಓಕೆ. ಒಳ್ಳೆ ಪ್ರೆಷರ್ ಬರುತ್ತೆ. ಓಕೆ. ಓಕೆ. ಹಾ ಮೇಡಮ್. ಸೊ ಇದು ಕೂಡ ಲಿಕ್ವಿಡ್ ಗೆನಾ? ಇದು ಮೇಡಮ್ ಲಿಕ್ವಿಡ್ ಗೆನೆ 3,200 ರೂಪಾಯಿ ಅಷ್ಟೇ. ಓಕೆ. ನೆಕ್ಸ್ಟ್ ಯಾವ್ದಿದೆ ಸರ್? ಮೇಡಮ್ ನೆಕ್ಸ್ಟ್ ಬಂದು ಇದು ಬರುತ್ತೆ. ಹಾ. ಇದೇನ್ ಸರ್ ಈಗ? ಇದು ಹಸುಗಳು ಜಾಸ್ತಿ ಇದ್ರೆ ಮತ್ತೆ ದನ ಪನ ಇದ್ರೆ ಹಾ. ಜಾಸ್ತಿ ವಾಶ್ ಮಾಡಕ್ ಅವ್ರ ಮನೆಯಲ್ಲಿ ಆಗಲ್ಲ ಅಂದ್ರೆ ಓಕೆ. ಹಾ. ಈ ತರ ಚಿಕ್ಕದು ಬರುತ್ತೆ. ಹಾ. ಇದು ಬಂದು ಓಸ್ ಪೈಪ್ ಬರುತ್ತೆ. ಹಾ. 25 ಮೀಟರ್ 75 ಅಡಿ ಉದ್ದ ಬರುತ್ತೆ. ಓಕೆ. ಅದರಲ್ಲಿ ಯೂಸ್ ಮಾಡಬಹುದು. ಇದನ್ನ ಹ್ಮ್, ಹ್ಮ್. ತುಂಬಾ ಪ್ರೆಷರ್ ಇರುತ್ತೆ. ಹಾ. ಮತ್ತೆ ನಮ್ಗೆ ಅದೊಂದೇ ಅಲ್ಲ, ಬಟ್ ಬೇರೆ ಪರ್ಪಸ್ಗೂ ಯೂಸ್ ಮಾಡಬಹುದು. ಹಾ. ಔಷಧಿ ಹೊಡೆಯಕ್ಕೂ ಯೂಸ್ ಮಾಡಬಹುದು. ಓಕೆ. ಔಷಧಿ ಹೊಡೆಯಕ್ಕೂ ಯೂಸ್ ಬಟ್ ಆಗುತ್ತೆ. ಔಷಧಿ ಎಲ್ಲಿ ತುಂಬಿಸಕ್ಕಾಗತ್ತೆ ನಮ್ಗೆ? ಒಂದು ರಿಟರ್ನ್ ಪೈಪ್ ಬರುತ್ತೆ. ಆ Okay. ಪೈಪ್ ಅಲ್ಲಿ ಹಾಕ್ಬಿಟ್ಟು ಫುಟ್ಬಾಲ್ ಹಾಕ್ಬಿಟ್ರೆ ಡ್ರಮ್ ಅಲ್ಲಿ ಇದರಲ್ಲಿ ಔಟ್ಪುಟ್ ಅಲ್ಲಿ ಔಷಧಿ ಬರುತ್ತೆ ಈ ಪೈಪ್ ಅಲ್ಲಿ. ಓಕೆ. ಸೊ ಇದ್ರಲ್ಲಿ ಈಗ ಒಂದು ಮೋಟರ್ ಇರೋದಾ? ಹಾ ಮೇಡಮ್, ಒಂದ್ ಮೋಟರ್ ಇರುತ್ತೆ. ಇದು ಪೆಟ್ರೋಲ್ದು. ಓಕೆ. ಹಾ. ಇದು ಸ್ವಲ್ಪ ಹೆವಿ ಬರುತ್ತೆ. ಹಾ. 6 HP ಇಂಜಿನ್, 6.5 HP ಇಂಜಿನ್ ಬರುತ್ತೆ. ಓಕೆ. ಒಳ್ಳೆ ಬ್ರಾಂಡ್ ಚೆನ್ನಾಗಿದೆ ಫಾರ್ಚುನ್ದು. ಹಾ. ಬಟ್ ಏನಂದ್ರೆ ಹೊರಗಡೆ ಕರೆಂಟ್ ಇರಲ್ಲ, ಹ್ಮ್. ಒಂದ್ ಗುಟ್ಟೆಲಿ ಇರುತ್ತೆ. ಅದ್ರಲ್ಲಿ ಯೂಸ್ ಮಾಡೋದಕ್ಕೆ ಆಗುತ್ತೆ. ಮತ್ತೆ ದನ ಮೈ ತೊಳೆಯೋದಕ್ಕೆ ಇದು ಎಲ್ಲ ಪರ್ಪಸ್ಗೂ ಯೂಸ್ ಆಗುತ್ತೆ. ಓಕೆ. ಸೊ ಎಷ್ಟು ಲೀಟರ್ ಬೇಕಾಗುತ್ತೆ ಸರ್ ಪೆಟ್ರೋಲ್ ಈಗ? ಪೆಟ್ರೋಲ್ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ 1.25 ಅವರ್ ಬರುತ್ತೆ ಮೇಡಮ್. 1.25 ಗಂಟೆ ಬರುತ್ತೆ 1 ಲೀಟರ್ ಪೆಟ್ರೋಲ್. ಹ್ಮ್. ಇದು ಸೊ ಕರೆಂಟ್. ಎಷ್ಟು ಪ್ರೈಸ್ ಕೊಡ್ತೀರಾ ನೀವು? ಇದು ಮೇಡಮ್ 16,000 ಕೊಡ್ತೀವಿ. 16,500. ಹಾ, ಓಕೆ. ಮೇಡಮ್. ಸೂಪರ್. ಓಕೆ. ಒಂದ್ 50 ಮೀಟರ್ ಪೈಪು, ಹ್ಮ್. ಫುಟ್ಬಾಲ್ ಪೈಪು ಎಲ್ಲ ಸೇರಿಸಿ ಇಷ್ಟು ಬರುತ್ತೆ. Okay. ಇದು ಕರೆಂಟ್ ಮೋಟರ್ ಮೇಡಮ್, 2 HP ಬರುತ್ತೆ ಇದು. ಹ್ಮ್, ಹ್ಮ್, ಹ್ಮ್. ಇದು ಜಾಸ್ತಿ ಕೋಳಿ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಪೌಲ್ಟ್ರಿಗೆ ಯೂಸ್ ಆಗುವಂತದ್ದು ಇದು. ಓಕೆ. ಬಟ್ ಅವರು ಯಾವಾಗ್ಲೂ ವರ್ಕ್ ಮಾಡ್ತಿರ್ತಾರೆ ಜಾಸ್ತಿ. ಹ್ಮ್. ಅದರಿಂದ ಮೋಟ್ರು ಹೆವಿ ಕೆಡಬಾರ್ದು ಅಂತ ಹೇಳ್ಬಿಟ್ಟು 2 HP ಮೋಟರ್ ಹಾಕಿ ಹ್ಮ್. ಪಂಪ್ ಹಾಕಿ ಕೊಡ್ತೀವಿ. ಕೋಳಿ ಫಾರ್ಮ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ. ಸೊ ಇನ್ ಕೇಸ್ ಇದು ಕೆಟ್ಟರು ಕೂಡ ನೀವು ಸರ್ವಿಸ್ ಹೌದು ಕೊಡ್ತೀರಾ ಅಲ್ವಾ? ಮೇಡಮ್, ನಾವೇ ಸರ್ವಿಸ್ Okay. ಕೊಡ್ತೀವಿ. 1 ವರ್ಷ ಮೋಟ್ರ್ ವಾರಂಟಿ ಇರುತ್ತೆ, ಹಾ, ಹಾ, ನಾವೇ ಹಾ. ಕೊಡ್ತೀವಿ. ಓಕೆ. ಮತ್ತೆ ಇದು ಚಿಕ್ಕದು ಮೇಡಮ್ 768 ಅಂತ ಹೇಳಿ ಫಾರ್ಚುನ್ದು. ಹ್ಮ್. ಇದು ಏನಾದ್ರೂ ಚಿಕ್ಕದು ಈ ತರಕಾರಿ ಅದು ಇದು ಬೆಳಿತಾರಲ್ಲ ಔಷಧಿಗಳು, ಹ್ಮ್, ಆ ತರ So, ಪರ್ಪಸ್ ಗೆ ಯೂಸ್ ಒಂದ್ 2 ಗುಂಟೆ 10 ಗುಂಟೆ ಆತರ ಹ್ಮ್. ಚಿಕ್ಕ ಜಾಗದಲ್ಲಿ ಮಾಡೋರಿಗೆ ಇದು ಬೆಸ್ಟ್. ಇದು ಬೆಸ್ಟ್ ಓಕೆ. ಮೇಡಮ್. ಹಾ. ಮತ್ತೆ ಇದು ವಾಟರ್ ಪಂಪ್, ಹಳದಲ್ಲಿ ನೀರ್ ಇಕ್ಕೊಂಡು ಹೊಡೆಯೋದಕ್ಕೆ. ಹ್ಮ್. ಮತ್ತೆ ಅವ್ರು ಏನಾದ್ರು ಬೋರ್ ಇಲ್ಲ ಆ ತರ ಪ್ರಾಬ್ಲಮ್ ಇದ್ರೆ ಹ್ಮ್, ಹ್ಮ್. ಇದನ್ನ ಯೂಸ್ ಮಾಡ್ತಾರೆ. ಇದು ನಿಮ್ಗೆ ಏನಿಲ್ಲ ಅಂದ್ರೂ 6.5 HP ಬರುತ್ತೆ, ಹ್ಮ್. ಹೆವಿ ಇರುತ್ತೆ. ಹ್ಮ್, ಹ್ಮ್, ಹ್ಮ್. ಇದು Okay. ಚೆನ್ನಾಗಿರುತ್ತೆ ಬ್ರ್ಯಾಂಡ್. ಸೊ ಇದು ಎಷ್ಟು ಕೊಡ್ತೀರಾ? ಇದು ಮೇಡಮ್ 12,500. ಓಕೆ. ಆಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಸರ್ ಇದು? ಮೇಡಮ್ 15,500-16,000 ಆ ತರ ಇದೆ. ಹ್ಮ್. ಬಟ್ 12,500 ಕೊಡ್ತಿದೀವಿ. ಓಕೆ. ಸೊ ಈಗ ಬೆಸ್ಟ್ ಯಾವ್ದು ಸರ್ ನಿಮ್ ಪ್ರಕಾರ? ಈಗ ನೀವು ಒಂದಷ್ಟು ಕಸ್ಟಮರ್ಸ್ ನ ನೋಡಿರ್ತೀರಾ. ಹ್ಮ್ ಸೊ madam. ಈಗ ಅವ್ರು ಮೋಟರ್ ಅಂತ ಬಂದಾಗ ಇದನ್ನ ತಗೋಬೇಕು ಅಂತಂದಾಗ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್ ಸರ್? ನಮ್ ಈಗ ನೀವು ಪ್ರಕಾರ ರೈತರಿಗೆ ಒಂದಷ್ಟು ಆಪ್ಷನ್ಸ್ ಕೊಟ್ರಿ. ಹ್ಮ್. ಸೊ ಅವರು ಕನ್ಫ್ಯೂಸ್ ಆಗಿರ್ತಾರೆ, ನಾನು ಯಾವ್ದು ತಗೊಳ್ಳಿ, ಚಿಕ್ಕದು ತಗೊಳ್ಳ ಅಥವಾ ಜಾಸ್ತಿ ವರ್ಕ್ ಆಗೋ ತಗೊಳ್ಳ, ಬಟ್ ಹೆಂಗೆ ಅಂತ? ಏನಂದ್ರೆ ನೀರು ಹತ್ರದಲ್ಲಿದ್ದು ಹ್ಮ್. ಅಲ್ಲೇ ಸಪ್ಲೈ ಮಾಡಂಗಿದ್ರೆ 3 ಇಂಚ್ ತಗೊಂತಾರೆ. ಓಕೆ. ಇಲ್ಲ ಲಾಂಗ್ ಹೋಗ್ಬೇಕಂದ್ರೆ 2 ಇಂಚ್ ತಗೊಂತಾರೆ. ಓಕೆ. ಅದು ಲಾಂಗ್ ಹೋಗುತ್ತೆ 2 ಇಂಚು. ಬಟ್ 3 ಇಂಚು ಅಲ್ಲೇ ಮೂವ್ಮೆಂಟ್ ಆಗುತ್ತೆ. ಆ ತರ ಅವರು ಪರ್ಪಸ್ ಮೇಲೆ ಯೂಸ್ ಮಾಡ್ತಾರೆ ಅವರು. ಆ ತರ ಯೂಸ್ ಮಾಡ್ತಾರೆ. ಮತ್ತೆ ಇದು ಚಿಕ್ಕದು. ಹಾ.
ಏನಾದ್ರು ಅಲ್ಲೇ ಚಿಕ್ಕ ಚಿಕ್ಕ ಬೆಳೆಗೆ ಯೂಸ್ ಮಾಡ್ತೀನಿ ಅಂದ್ರೆ ಈ ತರದ್ ಯೂಸ್ ಮಾಡ್ತಾರೆ. ಇದು ಕೂಡ 1 year ವ್ಯಾರಂಟಿ ಇರುತ್ತಾ? ಹಾ ಮೇಡಮ್, ಇವೆರಡು 1 ವರ್ಷ ಇರುತ್ತೆ. ಇದು 6 ತಿಂಗಳು ಇಂಜಿನ್ ಮಾತ್ರ ಕೊಡ್ತೀವಿ. ಸೊ ರೈತರೇ, ನೀವು ವಿಡಿಯೋ ನೋಡ್ತಾ ಅನ್ಕೊಂಡಿರ್ಬೋದು ಯಾಕೆ ಇವ್ರು ಇನ್ನೂ ಕೂಡ ಪವರ್ ವೀಡರ್ ಬಗ್ಗೆ ತಿಳಿಸ್ಕೊಟ್ಟಿಲ್ಲ. ಸೊ ಅದೇ ಇಂಪಾರ್ಟೆಂಟ್ ಅಂತ, ಸೊ ಅದ್ರ ಬಗ್ಗೆನೇ ನಾವು ಮಾತಾಡಕ್ ಬಂದ್ವಿ. ಅಣ್ಣ, ಈಗ ಪವರ್ ವೀಡರ್ ಅಂತ ಬಂದಾಗ ಯಾವ್ದೆಲ್ಲ ಮಾಡೆಲ್ಸ್ ಇದೆ, ಯಾವ್ದು ಬೆಸ್ಟ್ ನಿಮ್ ಪ್ರಕಾರ? ಮೇಡಮ್, ಸ್ಟಿಲ್ ಇದೆ, ಮತ್ತೆ ಫಾರ್ಚೂನ್ ಇದೆ, BCH ಇದೆ. ಬಟ್ ಈ ಫಾರ್ಚೂನ್ BCH ಎಲ್ಲ ಬಂದು ನಮ್ಮ ಜರ್ಮನ್, ಇದು ಚೀನಾ ಐಟಮ್. ನಮ್ ಸ್ಟಿಲ್ ಬಂದು ಫಾರ್ಚೂನ್, ಇದು ಜರ್ಮನ್ ಐಟಮ್. ಓಕೆ, ಇದು ಸ್ಟಿಲ್. ಹಾ ಮೇಡಮ್, ಕ್ವಾಲಿಟಿಲಿ ಚೆನ್ನಾಗಿದೆ. ಓಕೆ, ಸೊ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ ಮೇಡಮ್, ಇದು ಬಂದು ನಿಮ್ಗೆ 7 HP ಬರುತ್ತೆ. ಮತ್ತೆ ಸ್ಪೀಡ್ ಎಲ್ಲ ಚೆನ್ನಾಗಿರುತ್ತೆ. 1 ಲೀಟರ್ ಪೆಟ್ರೋಲ್ 1.5-1.5 ಗಂಟೆ ಬರುತ್ತೆ. ಮತ್ತೆ 4 ಕಡೆ ರೋಟರ್ ಬರುತ್ತೆ, ಒಂದು ಸಿಂಗಲ್ ಫ್ಲೋ ನೇಗ್ಲು ಬರುತ್ತೆ. ಇದು ನಿಮ್ 33,000 ಕೊಡ್ತಿದೀವಿ. ಫೈನಲ್ ಅಂದ್ರೆ 32,000, 31,000 ಮಾಡ್ಕೊಡ್ತೀವಿ. ಡಿಸ್ಕೌಂಟ್ ಎಲ್ಲ ಆಗಿ 32 ಕೊಡ್ತೀರಾ ನೀವು? ಓಕೆ, ಸೊ ಇದು ಎಷ್ಟು ವೇಟೇಜ್ ಇದೆ ಅಣ್ಣ, ಹೆಂಗೆ ಇದು? ಮೇಡಮ್, 48 kg ಬರುತ್ತೆ. 48? ಹೌದು. ಓಕೆ, ಸೊ ಏನಕ್ಕೆಲ್ಲ ಯೂಸ್ ಆಗುತ್ತೆ ಇದೀಗ? ಮೇಡಮ್, ತರಕಾರಿ ಬೆಳೆಗೆ, ಮತ್ತೆ ತೋಟ ಹೊಡೆಯೋದಕ್ಕೆ, ಈ ಚಿಕ್ಕದು ಏನಾದ್ರೂ ಟೊಮೊಟೊ ಆ ತರದ್ದೆಲ್ಲ ಬೆಳೆದಿರ್ತಾರಲ್ಲ, ಅದ್ರಲ್ಲಿ ಮಧ್ಯ ಸಾಲ ಹೋಗೋದಕ್ಕೆ ಇದನ್ನ ಸ್ಟೆಪ್ ಓಪನ್ ಮಾಡ್ಬೋದು. ಬರೀ ಎಷ್ಟು 1 ಅಡಿ ಬೇಕಂದ್ರೆ 1 ಅಡಿ, 2 ಅಡಿ ಬೇಕಂದ್ರೆ ಅಟ್ಯಾಚ್ ಮಾಡ್ಬೋದಾ? ಅಟ್ಯಾಚ್ ಮಾಡ್ಬೋದು, ಎಲ್ಲ ಓಪನ್ ಬರುತ್ತೆ. ಹೆಂಗ್ ಅಟ್ಯಾಚ್? ಇಲ್ಲಿಗೆ ಅಟ್ಯಾಚ್ ಮಾಡ್ತೀರಾ? ಇಲ್ಲ, ಇದನ್ನ ಓಪನ್ ಮಾಡಿದ್ರೆ ಅದು ಎರಡು ಸ್ಟೆಪ್. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಬಹುದು. ಎಷ್ಟಲ್ಲಿ ಬೇಕೋ ಅಷ್ಟು. ನಾವು ಎಷ್ಟು ಸಾಲ ಹೊಡಿತೀವೋ ಅದ್ರ ಮೇಲೆ ಡಿಪೆಂಡ್. ಓಕೆ, ಸೊ ನೀವೀಗ 3 ವರ್ಷದಿಂದ ಮಾಡ್ತಿದ್ದೀರಾ ಅಂತ ಅಂದ್ರಲ್ವ ಈ ಅಂಗಡಿ. ಸೊ ರೈತರು ಒಂದು ಫೀಡ್ಬ್ಯಾಕ್ ಏನ್ ತರ ಇದೆ, ಯಾವ ತರ ಇದೆ ಅಣ್ಣ? ತಗೊಂಡ್ ಹೋಗಿರ್ತಾರಲ್ವಾ, ಸೊ ಅವ್ರ ಏನಾದ್ರು ಫೀಡ್ಬ್ಯಾಕ್ ಕೊಟ್ಟೆ ಇರ್ತಾರಲ್ವಾ? ಹ್ಞೂ ಮೇಡಮ್, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಲೈಕ್ ಮಾಡ್ತಾರೆ. ಬಟ್ ಚೆನ್ನಾಗಿ ಯೂಸ್ ಆಗ್ತಿದೆ, ಎಲ್ಲ ಯೂಸ್ ಮಾಡ್ತಿದ್ದಾರೆ. ಏನು ಕಂಪ್ಲೇಂಟ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಏನೇ ಇದ್ರು ನಾವೇ ರೆಡಿ ಮಾಡ್ಕೊಡ್ತೀವಿ, ಎಲ್ಲ ಸ್ಪಾಟ್ ಹೋಗಿ. ಸೊ ನೀವು ಬೇಸಿಕಲಿ ರೈತರ ಹೆಂಗೆ ಅಣ್ಣ? ಹ್ಞೂ ಮೇಡಮ್, ನಾವು ರೈತರು. ಓಕೆ, ಏನೇನ್ ಬೆಳೆ ಬೆಳಿತೀರಾ? ಮೇಡಮ್, ನಾವು ಅಡಿಕೆ ತೋಟ ಇದೆ, ಮಾಮೂಲಿ ಸಣ್ಣ ಪುಟ್ಟ ತರಕಾರಿ ಬೆಳಿತೀವಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಣ್ಣ? ನೆಕ್ಸ್ಟ್ ಅದು ಸ್ಟಿಲ್ ಇದೆ. ಓಕೆ, ಸೊ ಇದ್ರ ಸ್ಪೆಷಾಲಿಟಿ ಏನ್ ಹೇಳಿ? ಇದು ಬಂದು 7.5 HP ಬರುತ್ತೆ. ಅದಕ್ಕಿಂತ ಇದು 1/2 HP ಜಾಸ್ತಿ ಬರುತ್ತೆ. ಬಟ್ ವೆಯ್ಟ್ ಜಾಸ್ತಿ ಬರುತ್ತೆ. ಇದು 98 kg ಬರುತ್ತೆ. ಇದು ಬಂದು ಜರ್ಮನ್ ಐಟಮ್. ಕ್ವಾಲಿಟಿ ಚೆನ್ನಾಗಿದೆ, ನಂಬರ್ 1 ಕ್ವಾಲಿಟಿ ಇದೆ. ಬಟ್ ಜಾಸ್ತಿ ಲೈಕ್ ಮಾಡೋ ಸ್ಟಿಲ್. ಓಕೆ, ಸೊ ನೀವು ಈ ಅಂಗಡಿ ಹಾಕೋ ಮೊದಲು ಯಾರು ಹೇಳಿದ್ರು ನಿಮ್ಗೆ ಜರ್ಮನಿ ಅದರದೇ ಬೆಸ್ಟ್? ಏನ್ ಹೆಂಗೆ ರಿಸರ್ಚ್ ಮಾಡಿದ್ರಿ? ತುಮಕೂರಲ್ಲಿ ರಂಗನಾಥ್ ಅಗ್ರಿಹೌಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಬಟ್ ಕೆಲಸ ಮಾಡ್ತಿದ್ದು ಗೊತ್ತಾಯ್ತಲ್ಲ ಯಾವ್ದಾದ್ರು ಕ್ವಾಲಿಟಿ ಇದೆ ಇಲ್ಲ ಅನ್ನೋದು. ಆ ಪರ್ಪಸ್ ಮೇಲೆ ಯೂಸ್ ಮಾಡಿದೆ. ಅಲ್ಲಿಂದಾನೇ ಮೆಟೀರಿಯಲ್ ತಗೊಂಡ್ಬರ್ತೀನಿ ತುಮಕೂರು. ಓಕೆ, ಸೂಪರ್. ಸೊ ಈಗ ನಾವು ಇದು ಸ್ಟಿಲ್ ಅನ್ನ ತಗೋತೀವಿ ಅಂದ್ರೆ ಎಷ್ಟು ಮಾರ್ಕೆಟ್ ವ್ಯಾಲ್ಯೂ, ಹೆಂಗೆ ನೀವು ಎಷ್ಟು ಮೇಡಮ್? ಅದು MRP ಬಂದು 98,000 ಆಗುತ್ತೆ. ಓಕೆ, ನಾವು 65,000 ಕೊಡ್ತೀವಿ. 65-63,000 ಕೊಡ್ತಿದ್ವಿ. ಓಕೆ, ಸೊ ನೀವ್ ಇದು ಹೇಳಿದ್ರಿ ಇದು 32 ಅಂತಂದ್ರಿ ಅಲ್ವಾ, ಇದು 65. ಸೊ ಏನ್ ಡಿಫರೆನ್ಸ್, ಯಾಕಷ್ಟು ಕಾಸ್ಟ್ಲಿ ನಿಮ್ ಪ್ರಕಾರ? ಬಂದು ಚೀನಾ ಐಟಮ್, ಇದು ಬಂದು ಜರ್ಮನ್ ಐಟಮ್. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಅದಕ್ಕೂ ಇದಕ್ಕೂ ವೆಯ್ಟ್ ಎಲ್ಲ ಡಿಫ್ರೆಂಟ್ ಮಾಡ್ಕೊಂಡ್ರೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಏನಿಲ್ಲ, 3-4 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ 1 ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ ಪರ್ಪಸ್ ಅಲ್ಲಿ. ಸೊ ಎಷ್ಟು ಗಂಟೆ ನಾವು ಕೆಲಸ ಮಾಡಬಹುದು ಇದರಲ್ಲಿ? ಈಗ ಮೇಡಮ್, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಬಹುದು. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡುತ್ತೆ. ಇನ್ ಕೇಸ್ ಎಷ್ಟು ಈಗ ಪ್ರಾಬ್ಲಮ್ ಬಂದ್ರೆ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ನೀವು? ಮೇಡಮ್, 1 ಇಯರ್ ಅದ್ರ ಮೇಲೆ ಬರುತ್ತೆ. 1 ಇಯರ್ ಅಂತ ಹೇಳಿ ಅದ್ರ ಮೇಲೆ ಬರುತ್ತೆ. ಮತ್ತೆ ಇದು ಬಂದು ಚಾಪ್ ಕಟ್ರು, ಕುರಿ ಮತ್ತೆ ಮೇಕೆಗೆ ಮೇವು ಕಟ್ ಮಾಡಕ್ಕೆ ಬೇಕಾಗಿರೋದು ಇದೆ ಅಲ್ವಾ ರೈತರಿಗೆ ಆಕ್ಚುಲಿ. ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ ಕಡೆ ಜಾಸ್ತಿ ಓಡುತ್ತೆ. ಜಾಸ್ತಿ 2 HP 3 HP ಈ ತರ ಪರ್ಪಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದೀಗ ಎಷ್ಟು HP? ಮೇಡಮ್, 3 HP 3 HP. ಸೊ ಇದು ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಸಿಗುತ್ತೆ ನಮ್ಗೆ ಮಾಡೆಲ್? ಕೆಲವೊಂದು ನಾವು ದೊಡ್ಡದು ನೋಡ್ತೀವಲ್ಲ, ಹೆಂಗದು? ಅದು ಮೇಡಮ್ ಮಾಡೆಲ್ ಅಲ್ಲಿ ಬರುತ್ತೆ. ಒಂದು 5 ಟೈಪ್ಸ್ ಬರುತ್ತೆ. ಓಕೆ, ಅದು ಹೋಗ್ತಾ ಸ್ವಲ್ಪ 13 HP ಬರುತ್ತೆ. 13 HP ಬಂದು ನಮಗೆ ಅಡಿಕೆ ಗರಿನೂ ಕಟ್ ಮಾಡುತ್ತೆ, ಮತ್ತೆ ಮೇವು ಕಟ್ ಮಾಡುತ್ತೆ, ಎಲ್ಲದನ್ನು ಕಟ್ ಮಾಡುತ್ತೆ. ಇದು ತೆಂಗಿನ ಗರಿ ಅಡಿಕೆ ಗರಿ ಕಟ್ ಮಾಡಲ್ಲ. ಇದೇನಿದ್ರು ಕಟ್ ಮಾಡುತ್ತೆ. ಮನೇಲಿ ಕುರಿ ದನಕ್ಕೆ ಮೇವಿಗೆ ಆಗುತ್ತೆ. ಸೊ ಇದು ಎಷ್ಟು ಸರಿ, ಎಷ್ಟು ಕೊಡ್ತೀರಾ? ಮೇಡಮ್, 22,000 ನಾವು ರೈಟು 20,000 ಮಾರ್ತೀವಿ. ಓಕೆ ಸರ್, ಈಗ ನೀವು ಮಾತಾಡ್ತಾ ನನಗೆ ಇನ್ನೊಂದು ಕ್ವಶನ್ ಬಂತು. ಈಗ ರೈತರು ಅಂತ ಬಂದ್ರೆ ಒಂದೇ ಟೈಮಲ್ಲಿ 20,000 50,000 ಇನ್ವೆಸ್ಟ್ಮೆಂಟ್ ಮಾಡೋದು ಅವ್ರಿಗೆ ಕಷ್ಟ ಅಂತ ಹೇಳ್ತಾರೆ. ಸೊ ಇನ್ಸ್ಟಾಲೇಷನ್ ಆತರ ಏನಾದ್ರು ಇದೆಯಾ ಸರ್? ಒಂದು EMI ರೂಪದಲ್ಲಿ ಏನಾದ್ರು ಕೊಡ್ತೀರಾ? ಏನಿಲ್ಲ, ಬಟ್ ಸ್ವಲ್ಪ ಪರಿಚಯ ಇರೋದಕ್ಕೆ ಏನೋ 2 ದಿನ 3 ದಿನ ಬಿಟ್ಟು ಕೊಡ್ತೀವಿ ಅಂದ್ರೆ ಅದ್ರಲ್ಲಿ. ಓಕೆ, ಇಲ್ಲ ಅಂತಂದ್ರೆ ಒನ್ ಫುಲ್ ಪೇಮೆಂಟ್? ಫುಲ್ ಪೇಮೆಂಟ್. ಓಕೆ, ಸೂಪರ್. ಸೊ ಅದಾದ್ಮೇಲೆ ಬೇರೆ ಯಾವ್ದು ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ ಸರ್? ಮೇಡಮ್, ಅದು ಬಂದು ಮತ್ತೆ ನೆಕ್ಸ್ಟ್ ಬಂದು ವೀಡರ್ಗೆ ಈ ತರ ಅಟ್ಯಾಚ್ಮೆಂಟ್ ಗಳೆಲ್ಲ ಸಿಗುತ್ತೆ ಅಲ್ವೇ? ಮತ್ತೆ ನೇಗ್ಲು. ನಾವು ವೀಡರ್ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇದೇ ಬೇಕು, ಇದೆಲ್ಲ ಬೇಕು. ಇದೆಲ್ಲ ಬಂದು ಸಪರೇಟ್ ಮೇಡಮ್. ಯಾವ್ದೂನು
ಅದ್ರ ಜೊತೆ ಬರಲ್ಲ. ಎಲ್ಲ ಒಂದ್ 2800 3000 ಈ ತರ ಇದೆ MRP. ಸೊ ಇದು ಹೆಂಗಣ್ಣ, ಈಗ ಒಂದೊಂದು ಮಾಡೆಲ್ ಒಂದೊಂದ್ ತರ ಇದೆ. ಮೇಡಮ್ ಇದಕ್ಕೆ ಯೂಸ್ ಆಗುತ್ತೆ ಅದು ಅಲ್ವೇ ಬಂದು ಮಾಮೂಲಿ ಏನಾದ್ರೂ ಕಳೆ ಬೀಜ ಜೋಳ ಹಾಕಿದಾಗ ಅಲ್ವೇ ತಿರುವುದಕ್ಕೆ ಯೂಸ್ ಆಗುತ್ತೆ. ಇದು ನೆಕ್ಸ್ಟ್ ಒಂದ್ ಬಂದು ಸಾಲ್ ಅಲ್ವೇ 3 ಅದು ಜೋಳಕ್ಕೆ, ರಾಗಿ ಹೊಲಕ್ಕೆ, ಕಳೆ ಬೀಜಕ್ಕೆ ಯೂಸ್ ಮಾಡಬಹುದು. ಅದು ಸಿಂಗಲ್ ನೇಗ್ಲು, ಏನಕ್ಕಾದ್ರೂ ಯೂಸ್ ಮಾಡಬಹುದು. ಏನಾದ್ರೂ ಸಿಂಗಲ್ ನೇಗಲು ಎಷ್ಟು ಕೊಡ್ತೀರಾ? ಸಿಂಗಲ್ ನೇಗ್ಲು 2300 ರೂಪಾಯಿ ಕೊಡ್ತೀವಿ ಮೇಡಮ್. ಹೆವಿ ಇದೆ ಅದು, ಕಬ್ಬಣ ಅಲ್ಲ, ಉಕ್ಕು, ಚೆನ್ನಾಗಿದೆ, ಒಳ್ಳೆ ಪರ್ಪಸ್ ಇದೆ, ಯೂಸ್ ಮಾಡ್ತಾರೆ ಕಸ್ಟಮರ್. ಮತ್ತೆ ಅದು ಬಿಟ್ರೆ ನೆಕ್ಸ್ಟ್ ಚೈನ್ ಸಾದ್ ಬಂದ್ರೆ ಮರ ಕೊಯ್ಯೋ ಮಿಷಿನ್, ಈ ಕಡೆ ಸ್ವಲ್ಪ ಕಟಿಂಗ್ ಮೆಷಿನ್ ಬೇಕು. ಈ ತರದ್ದು ಚೆನ್ನಾಗಿ ಯೂಸ್ ಮಾಡ್ತಾರೆ. ನಮ್ಮ ಹತ್ರ ಸ್ಟಿಲ್ಲು ಹೋಗುತ್ತೆ ಜಾಸ್ತಿ. ಮತ್ತೆ ಈ ತರ ಒಮಿಕಾ ಇವೆಲ್ಲ ಹೋಗುತ್ತೆ. ಟೂಲ್ ಮಾಸ್ಟರ್ ಈ ತರ ಒಂದ್ ಇರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಮರ ಕೊಯ್ಯೋ ಮಿಷಿನ್ ಈ ತರದ್ದೆಲ್ಲ ಯೂಸ್ ಮಾಡ್ತೀವಿ. ಓಕೆ. ಸೊ ಅಣ್ಣ, ಈಗ ತುಮಕೂರಲ್ಲಿರೋ ರೈತರಾಗಿರ್ಬೋದು ಅಥವಾ ಎಲ್ಲೇ ಇರೋ ರೈತರು ಈಗ ನಿಮ್ಮನ್ನ ಭೇಟಿ ಮಾಡಬೇಕು ಅಂತಂದ್ರೆ ಹೆಂಗ್ ಭೇಟಿ ಮಾಡೋದು? ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಏನ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ನಿಮ್ಮ ಅಂಗಡಿಗೆ ಏನಕ್ಕೆ ವಿಸಿಟ್ ಮಾಡಬೇಕು? ಮೇಡಮ್, ಇನ್ನೊಂದು ಕಮ್ಮಿ ರೇಟ್ ಅಲ್ಲಿ ಬೇರೆ ಕಡೆಗಿಂತ ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಕೊಡ್ತೀವಿ. ಮತ್ತೆ ಸರ್ವಿಸ್ ನ ನಾನೇ ಮಾಡ್ಕೊಡ್ತೀನಿ. ಬಟ್ ಏನಾದ್ರು ಅಂತ ಪ್ರಾಬ್ಲಮ್ ಇದ್ರು ಅಲ್ಲೇ ಸ್ಪಾಟ್ ಹೋಗಿ ಸರ್ವಿಸ್ ಮಾಡ್ಕೊಡ್ತೀನಿ. ಅದರಿಂದ ಲೈಕ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಮಾಡ್ತಾರೆ ಕಸ್ಟಮರ್. ಓಕೆ. ಸೊ ನಮ್ಗೆ ಬೇಕು ಅಂತಂದ್ರೆ ಈಗ ನಾವ್ ಯಾವ ಗ್ರಾಮಕ್ಕೆ ಬರ್ಬೇಕು? ಕೊಳಲ, ತುಮಕೂರು ಮೇನ್ ರೋಡ್, ಇಲ್ಲಿ ಪಾರ್ವತಿ ಪರಮೇಶ್ವರ ಚೌಟ್ರಿ ಎದುರು. ಓಕೆ, ಸೂಪರ್ ಅಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬಾ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಸೊ ರೈತರಿಗೆ ಮೇನ್ ಆಗಿ ಬೇಕಾಗಿರೋದು, ಇತ್ತೀಚೆಗೆ ನಾವು ನೋಡೋದಾದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದಾನೇ ತುಂಬಾ ರೈತರು ಕೃಷಿ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಈ ರೀತಿಯಾದಂತಹ ಕೃಷಿ ಉಪಕರಣಗಳನ್ನ ಖರೀದಿಸಿದ್ರೆ ಅವರಿಗೂ ಕೂಡ ಕೆಲಸ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ನೋಡಿದ್ರಲ್ವಾ ಸ್ನೇಹಿತರೆ, ಕೃಷಿ ಉಪಕರಣ ಅಂತ ಬಂದಾಗ ಯಾವ್ದನ್ನ ಖರೀದಿಸಬೇಕು, ಯಾವ ಮಾಡೆಲ್ ಅನ್ನ ಖರೀದಿಸಬೇಕು, ಎಷ್ಟು ಪ್ರೈಸಿಗೆ ಸಿಗುತ್ತೆ, ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟರು. ನಾವೊಂದು ಕೃಷಿ ಮಾಡ್ತೀವಿ ಅಂತಂದ್ರೆ ಬ್ರಷ್ ಕಟರ್ ಬೇಕೇ ಬೇಕಾಗುತ್ತೆ, ವೀಡರ್ ಬೇಕೇ ಬೇಕಾಗುತ್ತೆ, ಇನ್ನು ಔಷಧಿಯನ್ನ ಸಿಂಪಡಣೆ ಮಾಡಬೇಕು ಅಂತಂದ್ರೆ ಒಂದು ಸ್ಪ್ರೇಯರ್ ಬೇಕೇ ಬೇಕಾಗುತ್ತೆ, ಚಾಪ್ ಕಟರ್ ಬೇಕಾಗುತ್ತೆ, ಅಂದ್ರೆ ಹುಲ್ಲಾಗಿರ್ಬೋದು, ಯಾವುದೇ ಒಂದು ನಾವು ಮೇವುಗಳನ್ನ ಕಟಾವ್ ಮಾಡ್ತೀವಿ ಅಂತಂದ್ರೆ ಅವುಗಳಿಗೂ ಕೂಡ ನಮಗೆ ಮೆಷಿನ್ ಬೇಕೇ ಬೇಕು. ಯಾಕಂತಂದ್ರೆ ಕಾರ್ಮಿಕರ ಸಮಸ್ಯೆ ಅಂತೂ ಈಗ ಎಲ್ಲೆಲ್ಲೂ ಇದೆ. ಹಾಗಾಗಿ ಸೊ ಈ ಒಂದು ವಿಡಿಯೋ ರೈತರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಜೊತೆಗೆ ಇವರ ಒಂದು ನಂಬರ್ ಅನ್ನ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ನಿಮ್ಗೆ ಇನ್ ಕೇಸ್ ಯಾವುದೇ ಒಂದು ಮೆಷಿನ್ ಬೇಕು ಅಂತಂದ್ರೂ ಕೂಡ ನೇರವಾಗಿ ನೀವು ಅವರ ಮುಖಾಂತರನೇ ನೀವು ಕಾಲ್ ಮಾಡಿ ಮಾತಾಡ್ಕೊಳ್ಬಹುದು. ನೀವು ಕೂಡ ಈ ಒಂದು ಅಂಗಡಿಗೆ ವಿಸಿಟ್ ಕೊಡ್ಬೋದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.